ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗಾನ ಸಿರಿ. ಆ್ಯಕ್ಚುಲಿ ಇನ್ಮೇಲೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿವಿ. ಸುಮ್ಮನೆ ಮನೇಲಿ ಏನು ಮಾಡ್ತಿರ್ತೀವಿ ಏನಿಲ್ಲ. ಒಂದು ಸಾಂಗ್ ವಿಡಿಯೋ ಮಾಡಿದ್ವಿ, ಅದು ಯಾವ ರೀತಿ ಬಂದೈತಿ ಅಂತ ನೋಡ್ಕೊಂಬರ್ನು ಬರ್ರಿ ಎಲ್ಲರೂ ಒಂದ್ಸಲ. ಫಸ್ಟ್ ಟೀ ಕುಡಿಯೋಣ ಎಲ್ಲರೂ ಸೇರಿಕೊಂಡು. ಬನ್ನಿ, ಸುನೀಲ್ ಇದ್ದಾರೆ. ಹಾಯ್ ಹೇಳಿ ಸುನೀಲ್ ಬಂದು. ನನ್ನ ಚಾ ಬರ್ರಿ ಎಲ್ಲರೂ ಚಾ ಕುಡಿಯೋನು. ಚಾ ಕುಡಿದ ಬಡವರಿಗಿಂತ ಕಪ್ಪ ಸಾವುಕಾರ ಮಂದಿಗಿಂತ ಕಪ್ಪ. ಆ್ಯಕ್ಚುಲಿ ಅದು ಒಳ್ಳೇದು. ಇದು ಮಾಮೂಲಿ. ಆ್ಯಕ್ಚುಲಿ ಅದು ಏನು ಭೇದ ಭಾವ ಇಂಗ್ಲೀಷ್ನಾಗ ಭೇದ ಭಾವ ಅಂತಾರೆ ಇದಕ್ಕೆ. ಅದು ಗೊತ್ತಿಲ್ಲ ಬಿಡು, ನಂಗೆ ಹೇಳಕ್ಕೆ ಗೊತ್ತಿಲ್ಲ. ಆ್ಯಕ್ಚುಲಿ ಅದ ಚಂದ ಇರೋದ. ಬರ್ರಿ ಈಗ ನಮ್ಮ ಒಂದು ವಿಡಿಯೋ ಮಾಡಿದ್ದೀವಿ, ಅದು ಯಾವ ಥರ ಬಂದೈತಿ ಅಂತ ನೋಡ್ಕೊಂಬರೋನು. ಓಕೆ, ಸುನೀಲ್ ಎಲ್ಲ ರೆಡಿ ಮಾಡ್ಕೊಳತ್ತಾರು. ಬರ್ರಿ ನೋಡೋಣ ಯಾವ್ಯಾವ ಥರ ರೇಟಿಂಗ್ ಮಾಡ್ತಾರೋ, ಎಡಿಟಿಂಗ್ ಮಾಡುವಾಗ ನನಗೆ ಎಷ್ಟೆಷ್ಟು ಬೈತಾರೋ, ಏನೇನು ಕೆಲಸ ಹೇಳ್ತಾರೋ ನೋಡ್ಕೊಬರೋಣ. ಮಾತಾಡ್ರಿ ನೀವು ಸ್ವಲ್ಪ. ಏನ್ರಿ ಏನು ಮಾತಾಡ್ದೆ ಎಲ್ಲ ನಮ್ದ್ರಿ, ಬರ್ರಿ ಅದು ಹಾಕೋಬೇಡ್ರಿ ನೀವು. ಈಗೇನು ಇವತ್ತು ನನ್ನ ಫೋಟೋಸ್ ಎಲ್ಲ ಸಖತ್ತಾಗಿ ತೆಗ್ದಾರು ಸುನೀಲ್ ಫೋಟೋನ. ಸುಮ್ಮನೆ ಯೂಟ್ಯೂಬ್ಗೆ ತಮ್ನೇಲ್ಗೆಲ್ಲ ಬೇಕಲ್ಲ, ಯಾವಾಗಲೂ ಫೋಟೋಸ್ ಹುಡ್ಕಾಡ್ತಿರ್ತೀವಿ. ಓಕೆ, ಒಂದು 4-5 ಫೋಟೋ ತೆಗ್ದಿದ್ದಾರೆ. ಯಾವ್ಯಾವ ಥರ ತೆಗ್ದಿದ್ದಾರೆ ನೋಡೋಣ ಬರ್ರಿ ಒಂದ್ಸಲ. ಇಲ್ಲ ನೋಡ್ರಿ, ಕ್ಯಾಮ್ರಾದಾಗ ವಿಡಿಯೋ ಮಾಡಿಬಿಟ್ರೆ ಇದೊಂದು ದೊಡ್ಡ ತಿಳಿವು. ಏನಂದ್ರೆ ಒಂದು 3 ಕ್ಲಿಪ್ ಇಲ್ಲ 14 GB ಆಗೈತಿ. ಹಾರ್ಡಿಸ್ ತರಿಸ್ಬೇಕೊಂದು. ಯೂಟ್ಯೂಬಿಂದ ದುಡ್ಡು ಬಂದ ಮೇಲೆ ತರ್ಸೋಣ. ಯೂಟ್ಯೂಬಿಂದ ದುಡ್ಡು ಬಂದ ಬಳಕ ಇದು ನೋಡ್ರಿ, ನಮ್ಮ ಲೈಟ್ ಪಾಪ 2 ವರ್ಷ ಅದು ಕೆಲಸ ಮಾಡಾಗ್ತದೆ. ದೇವ್ರಂಥದ್ದು ಇದು, ದೇವ್ರಂಥದ್ದು. ಇನ್ನೊಂದು ಸ್ಟ್ಯಾಂಡ್ ಇತ್ತು ಮುರಿದೋತು, ಅದು ದೇವ್ರದು. ದೇವ್ರ ಅಂಥದ್ದಲ್ಲದ, ದೇವ್ರದು. ಇದು ದೇವರು. ಇದು ಹೊಸ ಪ್ರತಿಭೆ. ಇದು ನಮ್ಮ ಅಂಗಡಿಯಾಗಿಟ್ಟು ಹಳಿದಾಗಿತ್ತು. ಇದು ಹೊಸ ಪ್ರತಿಭೆ, ಈಗ ಯೂಸ್ ಮಾಡತ್ತೀನಿ, ಕಲಿಯತ್ತೀನಿ. ಮತ್ತೇನ ಈ ಲೆನ್ಸು, ಬೆಂಕಿ ಲೆನ್ಸು, ಸೋನಿದು 50mm ಲೆನ್ಸು, ಬೆಂಕಿ ಲೆನ್ಸು. ಲೆನ್ಸ್ ಎಲ್ಲ ಇದು ನಮ್ಮ ಟ್ಯಾಕಿರೋ ಲೆನ್ಸ್ಗಳು ಯಾವುದು ಜೂಮ್ ಆಗ. ನಾನು ಸ್ವಲ್ಪ ಚೆನ್ನಾಗಿ ಕಾಣ್ತನು. ಇನ್ನೊಂದು ಲೆನ್ಸ್ ಐತಿ, ಅದ್ರಾಗ ನೋಡ್ಲೇ ಹಂಗೆ ಕಾಣ್ತೀನಿ ನಾನು. ಬಟ್ ಈಗ ಅದ್ರಾಗ ಶೂಟ್ ಮಾಡೈತಿ, ಅದ್ರಾಗ ಚೆನ್ನಾಗಿ ಬಂದೈತಿ. ಹೆಂಗೆ ಬಂದೈತಿ ಅಂತೇಳಿ ಒಂದೊಂದು ಟೈಮ್ ಒಂದೊಂದು ಲೆನ್ಸ್ದಾಗ ಚಲೋ ಕಾಣ್ತೈತಿ. ಮೇಕಪ್ ಮೇಲೆ ಡಿಪೆಂಡ್ ಅಷ್ಟೆ. ಆ್ಯಕ್ಚುಲಿ ನನಗೆ ಮೇಕಪ್ ಮಾಡ್ಕೊಳಕ್ಕೆ ಬರೋದಿಲ್ಲ. ಈಗ ಸ್ವಲ್ಪ ಓಕೆ. ಮುಂಚೆ ಹಿಂದಿನ ವಿಡಿಯೋ ಎಲ್ಲ ನೋಡ್ರಿ, ಎಷ್ಟು ಒಂಥರ ಮೇಕಪ್ ಅಂದ್ರೆ ನಂಗೆ ಇಷ್ಟ ಇಲ್ಲ. ಬಟ್ ಓಕೆ, ಸ್ವಲ್ಪ ಮಾಡ್ಕೋತೀನಿ ಈಗ. ಯಾಕೆ ರೀ, ಗಂಡ ಹೆಂಗೋ ಎಡಿಟ್ ಮಾಡ್ತಾನೆ ಗೊತ್ತೈತಿಲ್ಲ. ಗಂಡ ಹೆಂಗೋ ಎಡಿಟ್ ಮಾಡಿ ಚೆಂದಾಗಿ ತೋರಿಸ್ತಾನ, ಕಾನ್ಫಿಡೆನ್ಸ್. 1-2 ಸಲ ಕೈ ಕೊಟ್ಟಿನಿ, ಅವಾಗಿಂದ ಮೇಕಪ್ ಈಗ ತಾನ ಯೂಟ್ಯೂಬ್ದಾಗ ವಿಡಿಯೋ ನೋಡತ್ತಾಳಿ, ಮೇಕಪ್ ಹೆಂಗೆ ಮಾಡೋದ ತೀಶಂದು. ಮೊದಲೆಲ್ಲ ಇಲ್ಲಿವರೆಗೂ ಮೇಕಪ್ ಮಾಡ್ಕೊಳ್ಳೋದು ವಿಡಿಯೋ ಅಂತೂ ಒಂದು ನೋಡಿಲ್ಲ. ಮತ್ತು ಮಾಯ್ಶ್ಚರೈಸರ, ಆಮೇಲೆ ಪ್ರೈಮರ, ಆಮೇಲೆ ಸನ್ಸ್ಕ್ರೀನ್ ಯಾವ್ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ಒಂದ್ಸಲ ನೋಡಿನ ಅಷ್ಟೇ. ಬಟ್ ಫೌಂಡೇಶನ್ ಅದು ಇದು ನಾನು ಹಾಕೋದು ಅದೆಲ್ಲ ನೋಡಕ್ಕೆ ಹೋಗಿಲ್ಲ. ಸುಮ್ಮನೆ ಹೆಂಗೋ ಒಂದು ಹಾಕೊಂತೀನಿ ಅಷ್ಟೇ. ಈಗಿನ ಇದು ಕಾಪಿ ಆಗ ಕಮ್ಮಿ 4 ಮಿನಿಟ್ ಬೇಕು. ಓಕೆ, ಇನ್ನು ಹಂಗೆ ಹೆಚ್ಚಾಕೋತ ಇರ್ತೈತಿ ಇದು ಮಗನ. ಅನ್ಕತಕ್ಕ ಒಂದು ಮಸ್ತ್ ಪಕ್ಕಿ ಸಾಂಗ್ ಬೌ. ಸಾಂಗ್ ಯಾವ ಸಾಂಗ್ ಹಾಡಲಿ? ಯಾವ್ದ ಮೇರೆ ಡೋಲನ ಕನ್ನಡ ವರ್ಷನ್, ಅದನ್ನ ಯಾರು ಕೇಳಿಲ್ಲ ಆ್ಯಕ್ಚುಲಿ. ಮೇರೆ ಡೋಲನ ಸಾಂಗ್ ಆ್ಯಕ್ಚುಲಿ ನಾವು ಹಾಡಿದ್ವಿ, ನಾನು ನನ್ನ ಫ್ರೆಂಡ್ಸ್ ಸೇರಿಕೊಂಡು. ಅದನ್ನು ಜಾಸ್ತಿ ಯಾರು ನೋಡಲೇ ಇಲ್ಲ, ಸ್ಟಾರ್ಟಿಂಗಲ್ಲಿ ಹಾಡಿದ್ದು. ಅದನ್ನ ಇನ್ನೊಂದ್ಸಲ ನಾ ಪೋಸ್ಟ್ ಮಾಡ್ತೀನೋ, ಎಲ್ಲರೂ ಒಂದ್ಸಲ ನೋಡ್ರಿ. ಸಖತ್ತಾಗೈತೆ, ಲಿರಿಕ್ಸ್ ಸಖತ್ತಾಗೈತದ. ಓಕೆ, ಹಾಡ್ತೀನಿ. ನೀರಿನಲ್ಲಿರದ ಮೀನಿನ ಹಾಗೆ ನೀನಿಲ್ಲದ ಜೀವನ, ಬಯಸಿದೆ ನಿನ್ನನ್ನು ಹೇಳಲಿ ಹೇಗಿನ್ನು ಪ್ರೀತಿ ಕುಸಿಯುವ ಮುನ್ನ. ನಿನ್ನ ಪ್ರೀತಿ ನಾ ಬಯಸಿ ನಾ ಬರುವೆ ಹಂಬಲಿಸಿ, ಈ ಜೀವವೇ ನಿನಗಾಗಿ, ತನು ಮನವು ನೀನು, ಕೊನೆ ಉಸಿರಲ್ಲೂ ನೀನು, ಈ ಜೀವವೇ ಮುಡಿ. ಲಿರಿಕ್ಸ್ ಮರಿ ನೆಕ್ಸ್ಟ್ ನಾನು ಪೋಸ್ಟ್ ಮಾಡ್ತೀನಿ ನೋಡ್ರಿ ಆ ಸಾಂಗ್ ಹೆಂಗೈತೆ ಅಂತ. ಈ ಸಾಂಗ್ ವಿಶೇಷ ಏನಂದ್ರೆ ಇದಕ್ಕೆ ಫಸ್ಟ್ ಲಿರಿಕ್ಸ್ ಬರೆದವರು ಮರಿಯಾ.
ಆಕಿಗೆ ನೆಟ್ಟ ಕನ್ನಡ ಬರಂಗಿಲ್ಲ. ತುಂಬಾ ಚೆನ್ನಾಗಿ ತುಂಬ ಚೆನ್ನಾಗಿ ಬರ್ದು. ನನಗೆ ಒಂದು 10 ಸಲ ಕೇಳಿದೆ ನಾನು, ಮರ್ಯಾ ನೀನೇ ಬರ್ದೀನಿ, ಅಲ್ಲ ಮರ್ಯಾ ನೀನೇ ಬರ್ದೀನಿ ಅಂತ. ಅವಳಿಗೆ ಕನ್ನಡನ ಬರಲ್ಲ ಮೊದಲು. ಅಲ್ಲ ಅವಳು ಮದ್ವೆ ಇತ್ತು ಪಾಪ, ನಾವು ಮದ್ವೆಗೆ ಹೋಗ್ಲಿಲ್ಲ. ಸಾರಿ ಮರಿಯಾ. ಸಾರಿ ಮರ್ಯಾ ನೋಡ್ತಿರ್ತಾಳೆ ಈಗ. ಸಾರಿ ಮರಿಯಾ. ನಾವು ಹ್ಯಾಪಿ ಮ್ಯಾರಿಡ್ ಲೈಫ್. ಇನ್ನೇನು ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತೀಯಲ್ಲ, ಆ ಫಾರಿನ್ಗೆ ಬರ್ತೀವಿ. ಅಲ್ಲೇ ಬರ್ತೀಯ. ಫಾರಿನ್ ಒಂದು ಕಾನ್ಸರ್ಟ್ ಇದೆ. ಮ್ಯಾರಿಡ್ ಲೈಫ್ ಮರಿಯಾ. ಚೆನ್ನಾಗಿರು, ಯಾವಾಗಲೂ ಖುಷಿಯಾಗಿರು. ಅಕ್ಕನ ಅವಾಗ ನೆನ್ಸ್ಕೊತಾ ಇರು. ಇನ್ನೇನು ಅನಿಸ್ತಾರೆ ಮದುವೆ ಆದ ಬಳಿಕ. ಯಾಕೆ ಆಕಿ ಜಲ ಮಗಿಗೆ ಹೆಚ್ಚಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಫಸ್ಟ್ ಟೈಮ್ ನಾನು ಲಿರಿಕ್ಸ್ ಬರೆದಿದ್ದು. ಒಂದು ಸ್ವಲ್ಪ ನಾನು ಒಂದು 20% ಇಂಪ್ರೂವ್ ಮಾಡಿದೆ ಅಷ್ಟೇ. ಅದು ಬಿಟ್ಟರೆ ಮರಿಯಾ ಏ ಬೇಡ 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 ತೆಗಿಯಂಗಿಲ್ಲ ಅದನ್ನ. ಅದು ಆ ಕಡೆಯಿಂದ ಏರ್ ಎಂಟ್ರಿ ಆಗುತ್ತೆ. ಒಂದ್ಸಲ ಏರ್ ಎಂಟ್ರಿ ಫಂಗಸ್ ಬೆಳೀತು ಅಂದ್ರೆ ಮುಗೀತು ಲೆನ್ಸ್ ಗೋವಿಂದ. ಹೌದಾ? ಎಲ್ಲ ಆಯ್ತಾ? ಲೆನ್ಸ್ಗೆ ಫಂಗಸ್ಗೆ ಭಾರಿ ದೋಸ್ತಿ. ತಾಯಿ ಜಗದಂಬಾ ಇನ್ನೂ ಕಾಪಿ ಆಗೋತು. ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ನೋಡ್ರಿ ಅದು ಬ್ಯಾರೇನ ಐತಿ. ಓಕೆ ಬಾಯ್, ನೆಕ್ಸ್ಟ್ ವ್ಲಾಗ್ದ ಮಸ್ತ್ ಸಿಗೋಣ. ಇದು ಸಾಂಗ್ ಯಾವುದಿದು? ಜರ ಜರ ಕನ್ನಡ ಕನ್ನಡದಲ್ಲಿ ಮಾಡಿದ್ವಿ. ಎಲ್ಲರೂ ಕೇರ್ ಗಾಣಸಿರಿ ಯೂಟ್ಯೂಬ್ ಚಾನಲ್ದಾಗ ಹೋಗಿ ಒಂದ್ಸಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಮೊದಲು ಸಬ್ಸ್ಕ್ರೈಬ್ ಮಾಡುವಾರಿ, ಚಾನಲ್ ರೀಚ್ ಕಡಿಮೆ ಆಗ್ಬಿಟ್ಟೈತಿ. ಹೌದು, ನೀವು ಯಾರು ಸಬ್ಸ್ಕ್ರೈಬ್ ಮಾಡುವಾರಿ. ನೀವು ಹಿಂಗೆ ಮಾಡಲಿಲ್ಲ ಅಂದ್ರೆ ನಾ ಹಾಡೋದಿಲ್ಲ. ನಮ್ಮವ್ವ ಬೇಯ್ತಾಳು. ಓಕೆ ಬಾಯ್ 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 ಮೇಡಮ್ ಎಲ್ಲರಿಗೂ. ಬಾಯ್.